ಹೆಣ್ಣು ಭ್ರೂಣ ಹತ್ಯೆ ಮಾಡಿ ಕ್ರೌರ್ಯದ ಕೇಕೆ ಹಾಕ್ತಿರೋರ ವಿರುದ್ಧ ಅಧಿಕಾರಿಗಳ ಸಮರ ಮುಂದುವರೆದಿದೆ. ಪಾಪಿಗಳ ಕಳ್ಳ ಹೆಜ್ಜೆ ಗುರುತನ್ನ ಜಾಲಾಡಿ ಕಿಲಾಡಿಗಳ ಕರಾಳತೆಯನ್ನ ಸ್ಪೆಷಲ್ ಟೀಮ್ ಹೊರತರ್ತಾ ಇದೆ. ಅದರ ಜೊತೆಗೆ ನಕಲಿ ವೈದ್ಯರಿಗೂ ಕೂಡ ಶಾಕ್ ಎದುರಾಗಿದೆ. ಮಂಡ್ಯದ ಆಲೆಮನೆ ಕಳೆದ 2 ತಿಂಗಳ ಹಿಂದೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಭ್ರೂಣಲಿಂಗ ಪತ್ತೆ ಮಾಡೋದಲ್ಲದೆ ಅದನ್ನ ಪಾಪಿಗಳು ಹತ್ಯೆ ಕೂಡ ಮಾಡ್ತಾ ಇದ್ರು. ಹೆಣ್ಣು ಭ್ರೂಣ ಹತ್ಯೆ ವಿಚಾರ ಕೇಳಿ ಕರುನಾಡು ಬೆಚ್ಚಿ ಬಿದ್ದಿತ್ತು. ಭ್ರೂಣ ಹತ್ಯೆಯ ಕರಾಳತೆ ಜನತೆಗೆ ಆಘಾತ ನೀಡಿತ್ತು. ತಾಯಿ ಗರ್ಭದಲ್ಲೇ ಹೆಣ್ಣು ಭ್ರೂಣವನ್ನ ಹೊಸಕಾಕೋ ಪಾಪಿಗಳ ಕ್ರೌರ್ಯ ತಲ್ಲಣ ಸೃಷ್ಟಿ ಮಾಡಿತ್ತು. ಅಂದಿನಿಂದ ಭ್ರೂಣ ಹತ್ಯೆ ಮಾಡೋರು ಹಾಗೂ ಫೇಕ್ ಡಾಕ್ಟರ್ಸ್ಗಳ ವಿರುದ್ಧ ಸಮರ ಮುಂದುವರೆದಿದೆ. ಹೆಣ್ಣು ಭ್ರೂಣವನ್ನ ಹತ್ಯೆ ಮಾಡ್ತಿದ್ದವರಿಗೆ ಶಾಕ್ ಎದುರಾಗಿದೆ. ರಾಜ್ಯದಲ್ಲಿ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಈಗಾಗಲೇ ಬಂದಿದ್ದು ತನ್ನ ಕಾರ್ಯಾರಂಭ ಶುರು ಮಾಡಿದೆ. ಅಷ್ಟಲ್ಲದೆ ಹಣದಾಸೆಗೆ ಇನ್ನೊಬ್ಬರ ಜೀವದ ಜೊತೆ ಚೆಲ್ಲಾಟವಾಡ್ತಿದ್ದ ನಕಲಿ ವೈದ್ಯರಿಗೂ ಕೂಡ ನಡುಕ ಶುರುವಾಗಿದೆ. ಡಿಸೆಂಬರ್ ತಿಂಗಳಿನಲ್ಲಿ ಬೆಂಗಳೂರಿನಲ್ಲಿ ಬರೋಬ್ಬರಿ 311 ನಕಲಿ ಕ್ಲಿನಿಕ್ಗಳಿಗೆ ನೋಟಿಸ್ ಕೊಡಲಾಗಿದೆ. ನಕಲಿ ಕ್ಲಿನಿಕ್ ಹಾಗೂ ನಕಲಿ ಸ್ಕ್ಯಾನಿಂಗ್ ಸೆಂಟರ್ಗಳ ಮೂಲಕ ಭ್ರೂಣ ಹತ್ಯೆ ಸಹಕಾರ ನೀಡಲಾಗ್ತಾ ಇತ್ತು. ಅಂತವರ ವಿರುದ್ಧ ವೈದ್ಯಾಧಿಕಾರಿಗಳು ಸಮರ ಮುಂದುವರಿಸಿದ್ದಾರೆ. ಡಿಸೆಂಬರ್ ತಿಂಗಳಿನಲ್ಲೇ ಬರೋಬ್ಬರಿ 311 ಕ್ಲಿನಿಕ್ಗಳಿಗೆ ನೋಟಿಸ್ ಕೊಡಲಾಗಿದೆ. ಅಷ್ಟಲ್ಲದೆ ನಕಲಿ ವೈದ್ಯರು ನಡೆಸುತ್ತಿದ್ದ ಸುಮಾರು 80 ಕ್ಲಿನಿಕ್ಗಳನ್ನು ಕೂಡ ಸೀಸ್ ಮಾಡಲಾಗಿದೆ. ಇದುವರೆಗೂ ಯಾವುದೇ ನೋಂದಣಿಯಾಗದೆ ರನ್ ಆಗ್ತಾ ಇದ್ದ 45 ಕ್ಲಿನಿಕ್ಗಳಿಗೂ ಬೀಗ ಹಾಕಲಾಗಿದೆ. ರಾಜ್ಯಾದ್ಯಂತ ಇದುವರೆಗೂ ಸುಮಾರು 1450ಕ್ಕೂ ಅಧಿಕ ನಕಲಿ ಕ್ಲಿನಿಕ್ಗಳಿಗೆ ಬ್ರೇಕ್ ಬಿದ್ದಿದೆ. ಕೆಲ ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿ ನಕಲಿ ವೈದ್ಯರು ನಡೆಸ್ತಾ ಇದ್ದ ಕ್ಲಿನಿಕ್ ಸೆಂಟರ್ಗಳಲ್ಲಿ ಭ್ರೂಣಲಿಂಗ ಪತ್ತೆ ಮಾಡಲಾಗಿತ್ತು. ಆ ರೀತಿಯಲ್ಲಿ ಭ್ರೂಣ ಹತ್ಯೆಗೆ ಸಹಕರಿಸುತ್ತಿದ್ದವರಿಗೂ ಕಾನೂನಿನ ರೀತಿಯಲ್ಲಿ ಬಿಸಿ ಮುಟ್ಟಿಸಲಾಗಿದೆ. ತಾಯಿ ಗರ್ಭದಲ್ಲಿ ಭ್ರೂಣಗಳನ್ನ ಹೊಸಕಾಗ್ತಿರೋ ದುರುಳರ ಜಾಲವನ್ನ ಅಧಿಕಾರಿಗಳು ಬುಡ ಸಮೇತ ಕಿತ್ತುಹಾಕೋಕೆ ಮುಂದಾಗಿರೋದಂತೂ ಸುಳ್ಳಲ್ಲ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.